ನನಗೆ. ಸೊ ಇತ್ತೆ ಎಡ್ಡೆ ಅರ್ಥ ಆಗ್ಬಿಟ್ಟು ಸೊ ಅಲ್ಲಿವರೆಗೆ ಬೆಳೆದಿದೆ. ಈಗ ತುಳು ಕಲಿಕೆ ಬರ್ತಾ ಇನ್ನೂ ಜಾಸ್ತಿ ಬರುತ್ತೆ. ಪ್ರವೀಣನ್ನ ಹೇಳ್ತಾ ಸುಮಾರು ಟ್ರೀಟ್ಮೆಂಟ್ ಅಂದ್ರೆ ಅಷ್ಟಲ್ಲಿ ಸಮಸ್ಯೆ ಇಲ್ಲ. ಕಾಂತಾರ ಶೂಟಿಂಗ್ ಆಗ್ಬೇಕಾದ್ರೆ ಬಿದ್ದಿರೋ 7 ಪೇಂಟ್ಗಳು ಟ್ರೀಟ್ಮೆಂಟ್ ಅಷ್ಟೇ. ಸೊ ಮದುವೆ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅದಕ್ಕೆ ಒಳ್ಳೆ ರೀಸನ್. ಸೊ ಅತ್ಯಂತ ಪ್ರೀತಿಯಿಂದ UAE ಬಾನ್ಸ್ ಅರ್ಪಿಸುತ್ತಿರುವಂತಹ ಬಾಬಾಕ್ಯ ಬಂಟ ಅಲಿಯ ನಮ್ಮ ನೆಚ್ಚಿನ ವಿವೇಕ್ ಓಬರಾಯ್ ಅವರನ್ನ with that same pleasure ತಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ನಮ್ಮ ಕರ್ನಾಟಕ ಕರಾವಳಿ ಕರ್ನಾಟಕ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ನಮ್ಮ ಮಣ್ಣಿನ ಮಗ ರಿಷಬ್ ಶೆಟ್ಟಿ ಅವರಿಗೆ ಕೂಡ ನಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಯ ಪ್ರೀತಿಯನ್ನ ಇಲ್ಲಿ ನೀಡ್ತಾ ಇದ್ದೀವಿ. ಅವರನ್ನ ಶ್ರೀಯುತ ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರ ಶಿವನ ಆರಾಧಕರಾಗಿರುವಂತಹ ರಿಷಬ್ ಶೆಟ್ಟಿ ಅವರ ಕೈಗಳಿಗೆ ಆ ರುದ್ರಾಕ್ಷಿಯ ಅಮೃತ ಕಲಶವನ್ನ ಜೆಮ್ಮಾ ಜ್ಯುವೆಲರ್ಸ್ ರುದ್ರಾಕ್ಷಿ ಅವರು ನೀಡ್ತಾ ಇದ್ದಾರೆ. ಅದರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಜೆಮ್ಮಾ ಜ್ಯುವೆಲರ್ಸ್. ಹಾಗೆ ಓಂ ಬರೆದಿರುವಂತಹ ಶಾಲ್ ಬಹುಶಃ ಇದು ಯಾವಾಗಲೂ ಮೆಮೊರಿಯಾಗಿ ಜೊತೆಯಲ್ಲಿ ಇರುವಂತದ್ದು. ಹಾಗೆ ಶ್ರೀಮತಿ ರೂಪಾಲಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಜೊತೆಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಜ ರಿಷಬ್ ಶೆಟ್ಟಿ ಅವರನ್ನ ಕೂಡ ಗೌರವದಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾರೆ. ಐದೊಂದಿಗೂ ನಮ್ಮ ನಾಯಕರು ಕ್ಯಾಪ್ಟನ್ ಪ್ರದೇಶ್ ಚೌಧರಿ ವೇದಿಕೆಗೆ ಬರುತ್ತಿದ್ದಾರೆ. ದುಬೈದ ಈ ಮಿನ್ನಾದಿಗದ ವೇದಿಕೆದ ಸೂತ್ರಧಾರಿ, ದುಬೈದ ಮಾಮಲ್ಲ ಆಸ್ತಿ ನಾವು ಮಾತಾಡಿದ ಪ್ರೀತಿದ PR ಶೆಟ್ಟಿನ ವೇದಿಕೆಗೆ ಎನಿಕೊಳ್ಳುವುದ ಅಂಚನೆ ನಮ್ಮ ಜೊತೆಯಲ್ಲಿ ಮಹಾಪೋಷಕರಾದಂತಹ ಸರ್ವೋತ್ತಮ್ ಶೆಟ್ಟಿ ಅವರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. 48 ವರ್ಷದ ಸುಸೂತ್ರದ ರಾಯಭಾರಿಗಳು ನಮ್ಮ ಸರ್ವೋತ್ತಮ್ ಶೆಟ್ಟಿನ ವೇದಿಕೆಗೆ ಎನಿಕೊಳ್ಳುವುದಿಲ್ಲ ತಾಕಿದ. ಹಾಗೆ ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲೊಂದು ತಂಡ ಇರುತ್ತೆ. ಅಂತಹ ಕನಸುಗಾರ, ಚತುರ ಹಾಗೆ ಎಲ್ಲರನ್ನ ಒಗ್ಗೂಡಿಸಿದಂತಹ ಶಕ್ತಿ ದುಬೈ ಕನ್ನಡಿಗ ಅನ್ನುವಂತಹ ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದ ಹಾಗೆ ನಮ್ಮ ಬಂಟ ಸಮುದಾಯದ ಹೆಮ್ಮೆ ಅಧ್ಯಕ್ಷರಾದಂತಹ ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ವೇದಿಕೆ ದೂನಗ ಬಾರಿ ಬರುಳು ಜೋಡಿಯ ವೇದಿಕೆ ದೂನಿದ್ದಾರೆ. ರಿಷಬ್ ಶೆಟ್ಟಿ ಸಹಧರ್ಮಿ ಪ್ರಗತಿ ರಿಷಬ್ ಶೆಟ್ಟಿ ದಂಪತಿಗೆ ಕೊರ್ಪುನಂಚಿನ
ಮಾನಾದಿಗೆ ಭಾವೈಕ್ಯ ಬಂಟರ ಮಹಾ ಸಮಾಗಮದ ಈ ಗೌರವ ಪ್ರೀತಿ ಮಣ್ಣಿನ ಮಗ ನಮ್ಮ ಮಣ್ಣಿನ ಮಗನಾಗಿ ನಮ್ಮ ನಾಡಿಗೆ ನಮ್ಮ ಬಂಟ ಸಮುದಾಯಕ್ಕೆ ಹೆಮ್ಮೆಯನ್ನ ತನ್ನಂತಹ ನಿಮಗೆ ಈಗ ಶಾಲನ್ನ ಹೊದಿಸಬೇಕು ಅಂತ ಶ್ರೀಯುತ BR ಶೆಟ್ಟಿ ಅವರನ್ನ ಕೇಳ್ಕೊತಾ ಇದ್ದೀವಿ. ತುಳುನಾಡದ ಮಣ್ಣದ ಜೋಕುಳು ಗೋಪುರಚನ ತಾಟಿದ ಆಶೀರ್ವಾದ ಜೋರಾಗದರೆ ನಮ್ಮ ರಿಷಬ್ ಶೆಟ್ಟಿಗೆ ಅದೆಷ್ಟು ವರ್ಷಗಳ ಹಿಂದೆ ಅವರ ಸಂದರ್ಶನವನ್ನು ವಿಶ್ವಮಾನ್ಯ ಚಲನಚಿತ್ರ ಭೂಷಣ ಪ್ರಶಸ್ತಿಯನ್ನ ಭಾವೈಕ್ಯ ಬಂಟರ ಮಹಾ ಸಮಾಗಮ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಅವರನ್ನು ದಂತಕಥೆ ಅಷ್ಟೇ ಅಲ್ಲ, ಸ್ಫೂರ್ತಿ ಕಥೆ ಕೂಡ. ಸೋತವರು ನಾನು ಸೋತು ಬಿಟ್ಟೆ ಅನ್ನೋದಕ್ಕಿಂತ ರಿಷಬ್ ಕಥೆಯನ್ನ ಕೇಳಿ ನಾನು ಕೂಡ ಬದುಕಿನಲ್ಲಿ ಗೆಲ್ಲಬಹುದು. ಒಂದಿಷ್ಟು ಚಲನಚಿತ್ರಗಳನ್ನ ಮಾಡಿ ಸೋತಿ ಅಂತ ಅವರು ಕೈಕಟ್ಟಿ ಕೂರಲಿಲ್ಲ, ಮುಂದೆ ಸಾಕ್ತಾನೆ ಹೋದ್ರು. ನಂತರ ಕಾಂತಾರ ಅವರನ್ನ ಕೈ ಹಿಡಿದು ನಡೆಸಿತು, ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚರಿಯದೆ ಉಳಿಸಿತು ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಿಮ್ಮೆಲ್ಲರ ಎರಡು ಕೈಗಳನ್ನ ಜೋಡಿಸಿ ಚಪ್ಪಾಳೆಯ ಪ್ರೀತಿಪೂರ್ವಕ ಆಶೀರ್ವಾದವನ್ನ ಹಾರೈಕೆಗಳನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಿಷಬ್ ಶೆಟ್ಟಿ ಅವರ ಚಿತ್ರವನ್ನ ಒಂದೇ ಕಡೆ ಸೇರಿಸಿ ನಮಸ್ಕಾರ ಎಲ್ಲ ಹೇಗಿದ್ರಿ? ಸುಮಾರು ಕುಂದಾಪುರದ ಇದ್ರಲ್ಲಿ ಆಯ್ತಲ್ಲಿ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವುದಕ್ಕಿಂತ ವೇದಿಕೆ ಮುಂಭಾಗದಲ್ಲಿರುವವರು ಯಾವುದೇ ಒಂದು ಕಾರ್ಯಕ್ರಮವನ್ನ ಚಂದ ಕಾಣಿಸೋದು. ಹಾಗಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ, ಭಾವೈಕ್ಯ ಕಾರ್ಯಕ್ರಮಕ್ಕೆ ಪ್ರವೀಣ ಕರೆದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಕಾಂತಾರ ನೀವೆಲ್ಲ ನೋಡಿ ಎರಡೂ ಭಾಗವನ್ನ ಇಷ್ಟು ಯಶಸ್ಸು ಮಾಡಿರೋದಕ್ಕೆ ನನಗೆ UAEಯ ಯಾವ ಭಾಗಕ್ಕೂ ಬರ್ಲಿಕ್ಕೆ ಆಗಲಿಲ್ಲ. ಇದೊಂದು ಅದ್ಭುತವಾದ ಅವಕಾಶ. ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ, ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೀತಿ ಇವೆಲ್ಲದರಿಂದನೇ ಕಾಂತಾರ. ಅದು ಕರ್ನಾಟಕದಲ್ಲಿದ್ದವರಾಗ್ಲಿ ಅಥವಾ ಭಾರತದ ಯಾವುದೇ ಪ್ರೇಕ್ಷಕರಾಗ್ಲಿ ಅಥವಾ ಹೊರ ದೇಶದಲ್ಲಿರುವಂತಹ ನಿಮ್ಮಂತಹ ಪ್ರೇಕ್ಷಕರಾಗ್ಲಿ, ಹಾಗಾಗಿ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತುಳು ಅಂತಂದ್ರೆ ಗೊತ್ತಿಲ್ಲ ನನಗೆ. ಸೊ ಇತ್ತೆ ಎದ್ದೆ ಅರ್ಥ ಆಗ್ಬಿಟ್ಟು ಸೊ ಅಲ್ಲಿವರೆಗೆ ಬೆಳೆದಿದೆ. ಈಗ ತುಳು ಕಲಿಕೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಬರುತ್ತೆ. ಸೊ ಕಲಾವಿದರು ಯಾವುದೇ ಒಂದು ಕಲಾವಿದರಾದ ಮೇಲೆ ಸಂಪೂರ್ಣ ಪ್ರೇಕ್ಷಕ ವರ್ಗಕ್ಕೆ ಹೋಗಿ ನಾವು ತಲುಪ ಶುರುವಾದಾಗ ನಾವು ಯಾವುದೇ ಒಂದು ಸಮುದಾಯ ಅಥವಾ ಯಾವುದೇ ಒಂದು ಭಾಗಕ್ಕೆ ಸೀಮಿತ ಆಗದೇ ಇಲ್ಲ. ಎಲ್ಲಾ ರೀತಿಯಾದಂತಹ ಸಮುದಾಯದವರು ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ, ನಮಗೆ ಬೆನ್ನು ಕಟ್ತಾರೆ, ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರೆ. ಆದ್ರೆ ಒಬ್ಬ ಕುಂದಾಪುರದ ಕೆರಾಡಿ ಅಂತ ಊರಿಂದ ಬಂದಿರುವಂತಹ ಬಂಟ ಸಮುದಾಯದನ್ನಾಗಿ ನನಗೆ ತುಂಬಾ ಖುಷಿ ಆಗೋದು, ಹೆಮ್ಮೆ ಆಗೋದು. ಯಾಕೆಂತಂದ್ರೆ ನಮ್ಮಲ್ಲಿ ದೈವದ ಜಾತ್ರೆಯಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದು ತುಂಬಾ ಅದ್ಭುತವಾಗಿ 16 ವರ್ಗಗಳಾಗಿ ಬರುತ್ತೆ.
ಆ ದೈವಕ್ಕೆ ಸೇವೆ ಕೊಡ್ತಾ ಇರುವಂತಹ ಪ್ರಕಾರಗಳಿಗೆ, ರೀತಿಗಳಿಗೆ ಒಂದೊಂದು ಜಾತಿಯ ಹೆಸರನ್ನು ಕೊಟ್ಟಿರ್ತಾರೆ ಅಷ್ಟೇ. ಆದ್ರೆ ದೈವಕ್ಕೆ ಕೊಡುವಂತಹ ಆ ಒಂದು ಸೇವೆಗೆ ಅವ್ರೇನ್ ಮಾಡ್ತಾರೆ, ಅವ್ರ ವೃತ್ತಿಯನ್ನ, ಅವರ ವ್ಯಕ್ತಿತ್ವವನ್ನ ಎಲ್ಲವನ್ನ ಹೇಳುವಂತದ್ದು. ಹಾಗೆ ಈ ಒಂದು ಬಂಟ ಸಮುದಾಯ, ಆಗ್ಲೇ ಹೇಳ್ತಾ ಇದ್ರು ವಿವೇಕ್ ಒಬೆರಾಯ್ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಅಳಿಯ ಕಟ್ಟುವಂಥದ್ದು. ಸೊ ನಮ್ಮ ಸಮುದಾಯ ಏನಂತಂದ್ರೆ ಮುತ್ತಾದ ಪಾಂಡ್ಯರು ಹುಟ್ಟು ಹಾಕದಂತಹ ಕಲ್ಚರ್ ಅನ್ನ ನಾವು ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ. ಅಂತಂದ್ರೆ ನಮ್ಮಲ್ಲಿ ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಮಾಜದ ಬಗ್ಗೆನ ಕಳಕಳಿ ಆಗ್ಬೋದು, ಇದು ನಮ್ಮ ಊರಿನವರಿಗೆ ಮತ್ತು ನಮ್ಮ ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಾನು ಒಬ್ಬ ಕಥೆಗಾರನಾಗಿ, ನಿರ್ದೇಶಕನಾಗಿ, ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಇಲ್ಲಿವರೆಗೂ ಬರೋದಕ್ಕೆ ಅವೆಲ್ಲ ವಿಚಾರಗಳೇ ನನಗೆ ಸಾಕಾರ ಮಾಡಿರೋದು. ಸೊ ಹಾಗಾಗಿ ತುಂಬಾ ಹೆಮ್ಮೆ ಆಗುತ್ತೆ. ಇದು ಒಂಥರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದ ಹಾಗಲ್ಲ, ಎಲ್ಲ ನನ್ನ ಸಂಬಂಧಿಕರನ್ನೇ ಭೇಟಿಯಾಗೋದಕ್ಕೆ ಬಂದಂತ ಒಂದು ಸಂದರ್ಭ ಅಂತ ಅನ್ಕೊಳ್ತೀನಿ. ಯಾವತ್ತು ನಾನು ಯಾವತ್ತೂ ಪ್ರೀತಿಯಿಂದ ಕಂಡಿದ್ದೀರಿ, ಅದೇ ಆಶೀರ್ವಾದ ಮಾಡಿದ್ದೀರಿ. ಸೊ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀರಿ. ನಡ್ಕೊಂಡು ಬರೋದಕ್ಕೆ ತುಂಬಾ ಜನರ ಸಹಕಾರ ಇದೆ. ಕನ್ನಡ ಜನರ, ಊರಿನವರ, ಜೊತೆಗಿದ್ದವರ, ಮನೆಯವರ, ನನ್ನ ತಂದೆ ತಾಯಿ ಆಗ್ಬೋದು, ನನ್ನ ಸಹೋದರ ಸಹೋದರಿ ಆಗ್ಬೋದು, ಹೇಳ್ತಾ ಇದ್ರು ಎಲ್ಲ ಪ್ರಗತಿ ಬಗ್ಗೆ. ಸೊ ಸಕ್ಸಸ್ ಸಿಗುವ ಸಂದರ್ಭದಲ್ಲಿ ಅದರ ಹೆಸರಲ್ಲಿ ಬಂದ್ಬಿಟ್ರು ಪ್ರಗತಿ ಅಂತ. ಸೊ ಹಾಗಾಗಿ ಪ್ರಗತಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಈ ಕಾಂತಾರದ ಯಶಸ್ಸು ಇವರೆಲ್ಲರ ಸ್ಯಾಕ್ರಿಫೈಸ್ ಇಂದ, ಇವರೆಲ್ಲರ ಒಂದು ಸಪೋರ್ಟ್ ಇಂದ, ಅದು ನನ್ನ ಕುಟುಂಬ ಆಗಲಿ ಅಥವಾ ಅವಳು ಕೂಡ ಒಂದು ಪಾರ್ಟ್ ಆಫ್ ಮೈ ಟೀಮ್, ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿ. ಸೊ ಮದುವೆ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅದಕ್ಕೆ ಅವಳೇ ರೀಸನ್. ಸೊ ನನಗೂ ಸ್ಟೈಲಿಂಗ್ ಒಳ್ಳೆ ಮಾಡೋದ್ರಿಂದ, ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ವಿವೇಕ್ ಒಬೆರಾಯ್ ಅವರು ನಮ್ಮ ಸಮುದಾಯದ ಅಳಿಯನಾಗಿ ಬಂದಿರೋದು ಬಹಳ ಖುಷಿ. फर्स्ट टाइम ಅವ್ರನ್ನ ಮೀಟ್ ಮಾಡ್ತಿರೋದು. पहली बार आपको मिल रहा हूं मैं, आई थिंक आगे से बहुत मिलने का बहुत है करके सोच रहा हूं मैं. सो थैंक यू सो मच ಎಲ್ಲರಿಗೂ. ಹೊಸ ವಿಚಾರಗಳೇನಿಲ್ಲ. ಈಗ ಸದ್ಯದಲ್ಲಿ ಹೇಳ್ತಾ ಇದ್ರು ಪ್ರವೀಣನ್ನ ಹೇಳ್ತಾ ಸುಮಾರು ಟ್ರೀಟ್ಮೆಂಟ್ ಅದ್ರ ಅಷ್ಟೆಲ್ಲ ಸಮಸ್ಯೆ ಇಲ್ಲ. ಕಾಂತಾರ ಶೂಟಿಂಗ್ ಆಗ್ಬೇಕಾದ್ರೆ ಬಿದ್ದಿರೋ ಏಟುಗಳು ಪೇಂಟ್ಗಳು ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ. ಪ್ರವೀಣನ್ನ ಕಡೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅಷ್ಟೇ ಇಲ್ಲ. ಒಂದು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕಾರಣ ಆಗ್ತಾನೆ. ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷನವರೆಗೆ ಬಹಳ ಕಷ್ಟ. ನಾವು ಒಂದು ಸಿನಿಮಾ ಮಾಡಿದಷ್ಟೇ ಪರಿಶ್ರಮ. ನೀವು ಮೋಸ್ಟ್ಲಿ 3 ತಿಂಗಳಿಂದ ಮಾಡ್ತಾ ಇದ್ರಿ ಅನ್ಸುತ್ತೆ ಸರ್. ನಾವು 3 ವರ್ಷದಿಂದ ಮಾಡ್ತಾ ಇರ್ತೀವಿ, ಆದ್ರೆ ಎಫರ್ಟ್ ಅಷ್ಟೇ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಸಮಿತಿಯ ಸದಸ್ಯರಿಗೂ ಮತ್ತೆ ಸುಮಾರಷ್ಟು ಕಲಾವಿದರುಗಳು ಇವತ್ತಿಗೆ ಎಲ್ಲ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಚಾರಗಳು, ದೇವರು, ನಮ್ಮ ದೇವಸ್ಥಾನಗಳು ಹುಟ್ಟಾಕಂತ ರೀತಿಗಳು ಹೇಗೆ, ಇವೆಲ್ಲ ಕಥೆಯನ್ನ ಇವತ್ತು ಸ್ಟೇಜ್ ಮೇಲೆ ತಗೊಂಡಿದ್ದೀರಾ. ನೀವೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಗೆದ್ದವರು ಮಾತ್ರ, ಸಕ್ಸಸ್ ಆದವರು ಮಾತ್ರ ಅಥವಾ ಪ್ರಶಸ್ತಿಯನ್ನು ಗೆದ್ದವರು ಮಾತ್ರ ಅಲ್ಲ, ಭಾಗವಹಿಸೋದು ತುಂಬಾ ಮುಖ್ಯ. ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅಷ್ಟೂ ಪಾರ್ಟಿಸಿಪೇಟ್ಗಳು ಗೆದ್ದಂಗೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈಗಲೇ ಕಂಗ್ರಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ಸಮಯ ಆದರೂ ಕೂಡ ನಾನು ಇಡೀ ಕಾರ್ಯಕ್ರಮ ಆನ್ಲೈನ್ ಅಲ್ಲಿ ನೋಡ್ತಾನೆ ಇದ್ದೆ. ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ವಿವೇಕ್ ಒಬೆರಾಯ್ ಅವರು ಆಗಲೇ ಹೇಳಿದಾಗಲೇ ನಾನು ಸುಮಾರಷ್ಟು ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಸರ್ವೋತ್ತಮನೆಲ್ಲ ಕರೆದಿದ್ರು ಅಂತ ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದೆ. ನನ್ನ ಕಿರಿಕ್ ಪಾರ್ಟಿ ಆಗ್ಬೋದು, ಬೆಲ್ ಬಾಟಮ್ ಆಗ್ಬೋದು, ಪ್ರತಿ ಸಂದರ್ಭದಲ್ಲಿ. ಸೊ ಐ ಥಿಂಕ್ ನಾನು ನೋಡಿದ ಮಟ್ಟಿಗೆ ಇದು ತುಂಬಾ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಪ್ರವೀಣಣ್ಣ ಮತ್ತು ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಹೀಗೆ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಸಮುದಾಯದ ಒಂದು ಭಾವೈಕ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳಬಹುದು. ಬಂಟ ಸಮುದಾಯ ಸಮಾಜದಲ್ಲಿ ತುಂಬಾ ಶಕ್ತಿವಂತ ಆಗ್ಬೋದು, ಅಥವಾ ಸಮಾಜದಲ್ಲಿ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಸಮುದಾಯ. ಇಲ್ಲಿವರೆಗೆ ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮ ಹಿರಿಯರು ಮಾಡಿರುವಂತದ್ದು ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ.
ಹಾಗೆ ಇವತ್ತಿನ ಜನರೇಷನ್ ಆಗ್ಬೋದು, ಮುಂದಿನ ಜನರೇಷನ್ ಆಗ್ಲಿ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಕಾಂಟ್ರಿಬ್ಯೂಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸಮಾಜಕ್ಕೆ ಇನ್ನು ಹೆಚ್ಚೆಚ್ಚು ಕೊಡುಗೆಯನ್ನ ಕೊಡ್ತಾ ಹೋಗಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.